ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ ನಲ್ಲಿ ಬರುವಂತಹ ಒಂದು ಕತೆ ಮೀಯುವ ಆಟ. ಸೊ ಇದರ ಮೇಲೆ ಕೇಳುವಂತಹ 5 ಅಥವಾ 15 ಅಂಕದ ಪ್ರಶ್ನೆಗಳಿಗೆ ಯಾವೆಲ್ಲ ಕೀ ಉತ್ತರಗಳನ್ನ ಬರೆಯೋದ್ರ ಮೂಲಕ ಪೂರ್ತಿ ಅಂಕಗಳನ್ನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಲೇಖನವನ್ನು ಬರೆದವರು ಅಥವಾ ಕಥೆಯನ್ನು ಬರೆದವರು ಮೀಯುವ ಆಟ ಎಂಬ ಕಥೆಯನ್ನು ಬರೆದವರು ಎಚ್ ನಾಗವೇಣಿ. ಸೊ ಬರೆದವರ ಹೆಸರನ್ನ ನಾವು ಬರಿತೀವಿ. ಮೀಯುವ ಆಟ ತುಳು ಭಾಷೆಯಿಂದ ಕೂಡಿದೆ. ಸೊ ಇದು ಇರೋದು ಒರಿಜಿನಲ್ ಕನ್ನಡ ಅಲ್ಲ, ತುಳು ಭಾಷೆಯಿಂದ ಇದೆ. ಈ ಕಥೆಯು ಮಳೆಗಾಲದ ಸಮಯದಲ್ಲಿ ಅಲ್ಲಿಯ ಜನರು ಎದುರಿಸುತ್ತಿರುವ ಸಮಸ್ಯೆಯ ಬಗ್ಗೆ ತಿಳಿಸುತ್ತದೆ. ಅಂದ್ರೆ ಸೊ ಈ ಉತ್ತರ ಕನ್ನಡ ಭಾಗದಲ್ಲಿ ಜನ ಮಳೆಯಿಂದ ಅನುಭವಿಸುವಂತ ಸಮಸ್ಯೆಗಳನ್ನ ಈ ಕಥೆ ನಮಗೆ ತಿಳಿಸುತ್ತೆ. ಖಾದ್ರಿ ಬ್ಯಾರಿಯವರು ಈ ಕಥೆಯ ಮುಖ್ಯ ಪಾತ್ರಧಾರಿಯಾಗಿದ್ದಾರೆ. ಅವರಿಗೆ ವಾತದ ರೋಗ ಇರುತ್ತದೆ. ಇದಕ್ಕೆ ಔಷಧಿ ಎಂದರೆ ಬಿಸಿನೀರಿನ ಸ್ನಾನವಾಗಿರುತ್ತದೆ. ಖಾದ್ರಿ ಬ್ಯಾರಿ ವಾಸಿಸುವ ಪ್ರದೇಶ ಘಟ್ಟ ಪ್ರದೇಶವಾಗಿರುವುದರಿಂದ ಅತಿ ಹೆಚ್ಚಾಗಿ ಮಳೆ ಬರುತ್ತದೆ. ಸೊ ಈ ಕಥೆಯ ಮುಖ್ಯ ಹೀರೋ ಯಾರಂದ್ರೆ ಖಾದ್ರಿ ಬ್ಯಾರಿಯವರು. ಸೊ ಇವರಿಗೆ ಒಂದು ವಾತದ ರೋಗ ಇರುತ್ತೆ. ಇದಕ್ಕೆ ಔಷಧಿ ಏನಂದ್ರೆ ಬಿಸಿನೀರಿನ ಸ್ನಾನ. ಮೀಯುವ ಆಟ ಅಂದ್ರೆ ಇಲ್ಲಿ ಮೀಯುವ ಅಂದ್ರೆ ಸ್ನಾನ. ಸೊ ಸ್ನಾನದ ಮೇಲೆನೆ ಇಡೀ ಲೇಖನ ಡಿಪೆಂಡ್ ಆಗಿದೆ. ಖಾದ್ರಿ ಬ್ಯಾರಿ ವಾಸಿಸುವ ಪ್ರದೇಶ ಘಟ್ಟ ಪ್ರದೇಶವಾಗಿರೋದು ಅಂದ್ರೆ ಗುಡ್ಡಗಾಡಿನ ಪ್ರದೇಶವಾಗಿರೋದ್ರಿಂದ ಹೆಚ್ಚು ಮಳೆ ಬರುತ್ತೆ. ಅಂದ್ರೆ ಯಾವಾಗ್ಲೂ ಶೀತ ವಾತಾವರಣ ಇರುತ್ತೆ. ಸೊ ಇಲ್ಲಿ ಬಿಸಿನೀರಿನ ಪ್ರಾಮುಖ್ಯತೆ ತಿಳಿಸೋದಕ್ಕೋಸ್ಕರ ನಮ್ಗೆ ಈ ರೀತಿಯಾಗಿ ಕಥೆಯನ್ನ ಸೃಷ್ಟಿ ರಚನೆ ಮಾಡಿದ್ದಾರೆ. ಮೀಯುವ ಆಟ ಅಂದ್ರೆ ಇಲ್ಲಿ ಸ್ನಾನದ ಬಗ್ಗೆ ಈ ಕಥೆ ಇದೆ. ಮೊದಲಿಗೆ ಪೂರ್ತಿಯಾಗಿ ನಾವು ಖಾದ್ರಿ ಬ್ಯಾರಿ ಅವರ ಬಗ್ಗೆ ನಾವು ಬರಿಬೇಕಾಗುತ್ತೆ. ಸೊ ಅವ್ರ ಬಗ್ಗೆ ಏನೇನ್ ಪಾಯಿಂಟ್ಸ್ ಬರುತ್ತೆ ಎಲ್ಲ ಇಡೀ ಬುಕ್ ನಲ್ಲಿ ಒಂದ್ ಕಡೆ ಅದನ್ನ ಮಾಡ್ಕೊಂಡು ಆನ್ಸರ್ ನ ಬರಿಬೇಕಾಗುತ್ತೆ. ಸೊ ಖಾದ್ರಿ ಬ್ಯಾರಿ ಅವರಿಗೆ 6 ಜನ ಹೆಣ್ಣು ಮಕ್ಕಳು, ಒಬ್ಬನು ಗಂಡು ಮಗ ಇರುತ್ತಾನೆ. ಸೊ ಅವ್ರಿಗಿರುವಂತ ಮಕ್ಕಳು ಅವ್ರ ಸಂಸಾರದ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಸೊ 6 ಜನ ಹೆಣ್ಣು ಮಕ್ಕಳು, ಅವ್ರಿಗೆ ಒಬ್ಬ ಗಂಡು ಮಗ. ಮನೆಯಲ್ಲಿ ಜನ ಹೆಚ್ಚಾದಂತೆ ಖಾದ್ರಿ ಬ್ಯಾರಿ ಅವರಿಗೆ ಜವಾಬ್ದಾರಿ ಹೆಚ್ಚುತ್ತದೆ. ಸೊ ಹೇಗೆ ಅವ್ರಿಗೆ ಮಕ್ಕಳಾಗುತ್ತೆ ಅದೇ ರೀತಿ ಅವ್ರಿಗೆ ಜವಾಬ್ದಾರಿ ಹೆಚ್ಚು ಬರುತ್ತೆ. ಖಾದ್ರಿ ಬ್ಯಾರಿ ಅವರ ಹೆಂಡತಿ ಮೈಮೂನಮ್ಮ. ಸೊ ಅವರ ಹೆಂಡತಿ ಹೆಸರು. ಖಾದ್ರಿ ಬ್ಯಾರಿ ಅವರು ಯಾವಾಗಲೂ ಒಂದೇ ಕೆಲಸಕ್ಕೆ ಜೋತು ಬಿದ್ದವರಲ್ಲ. ಮೊದಲನೆಯದಾಗಿ ವ್ಯಾಪಾರದ ಜೊತೆ 4 ಊರು ಸುತ್ತುತ್ತಾ ಎಮ್ಮೆ, ಹಸು, ಕೋಣಗಳ ದಳ್ಳಾಳಿ ಕೆಲಸ ಮಾಡಿದರು. ಸೊ ವ್ಯಾಪಾರ ಅವರು ಮೂಲ ಕಾರ್ಯ, ಅದರೊಂದಿಗೆ ದಳ್ಳಾಳಿ ಕೆಲಸವನ್ನು ಮಾಡ್ತಾರೆ. 4-5 ಊರು ಸುತ್ತಾಡ್ಕೋತಾನೆ ಹಸು, ಎಮ್ಮೆ, ಕೋಣ ಇವುಗಳನ್ನ ಮಾರಾಟ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ತಮ್ಮ ಜಾಣ್ಮೆ, ಚಾಣಾಕ್ಷತೆ, ಆಲೋಚನೆ ಮುಂದಿಟ್ಟುಕೊಂಡು ಋತುಮಾನಗಳಿಗೆ ಅನುಗುಣವಾಗಿ ತಮ್ಮ ವ್ಯಾಪಾರದ ಕ್ಷೇತ್ರನ ವಿಸ್ತರಿಸಿದ್ರು. ಅವರ ವ್ಯವಹಾರದ ಜ್ಞಾನ, ಬದುಕುವ ದಾರಿ, ಕೌಶಲ್ಯ ಮಾದರಿಯಾಗಿತ್ತು. ಅಂದ್ರೆ ತಮ್ಮ ಜಾಣತನ ಬಳಸ್ಕೊಂಡು, ತಮ್ಮ ಕಡೆ ಇರುವಂತ ಬುದ್ಧಿಯನ್ನ ಬಳಸ್ಕೊಂಡು, ಸೊ ಆಲೋಚನೆಯನ್ನು ಇಟ್ಟುಕೊಂಡು ಅವ್ರೇನ್ ಮಾಡ್ತಾರಂದ್ರೆ ಋತುಮಾನಗಳಿಗೆ ತಕ್ಕಂತೆ, ಅಂದ್ರೆ ಆ ಕಾಲಗಳು ಹೆಂಗ್ ಬದಲಾಗುತ್ತೆ, ಮಳೆಗಾಲದ ನಂತರ ಚಳಿಗಾಲ, ಹೇಗೆ ಇವು ಕಾಲಗಳು ಬದಲಾಗುತ್ತೆ ಅದೇ ರೀತಿ ತಮ್ಮ ಉದ್ಯೋಗಗಳನ್ನ ಬದಲಾಯಿಸ್ತಾ ಅವರು ವರ್ಷ ಪೂರ್ತಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ತಮ್ಮ ವ್ಯಾಪಾರದ ಕ್ಷೇತ್ರವನ್ನ ವಿಸ್ತರಿಸ್ತಾರೆ. ಅಂದ್ರೆ ಕೇವಲ ಒಂದೇ ಕೆಲಸಕ್ಕೆ ಜೋತ್ ಬೀಳಲಾರ್ದನೆ ಎಲ್ಲ ತಮ್ಮ ಗೊತ್ತಿರೋ ವಿದ್ಯೆಗಳನ್ನ ಅವರು ಉಪಯೋಗಿಸ್ಕೊತಾರೆ. ಅವರ ವ್ಯವಹಾರದೊಳಗಿರುವಂತ ಜ್ಞಾನ ಏನೈತಿ ಅದು ಎಲ್ಲರಿಗೂ ಈಗಿಂದ ಓದಿದ್ರೆ ಮಾದರಿ ಆಗುತ್ತೆ. ದಳ್ಳಾಳಿ ಕೆಲಸದ ಜೊತೆಗೆ ಮೊದಲನೇ ಕೆಲಸ ವ್ಯಾಪಾರ, 2ನೇ ಕೆಲಸ ದಳ್ಳಾಳಿ. ದಳ್ಳಾಳಿ ಕೆಲಸದ ಜೊತೆಗೆ ಛತ್ರಿ ರಿಪೇರಿ ಮಾಡುವುದು, ಇದು 3ನೇ ಕೆಲಸ ಅವ್ರದ್ದು. ಕುಂಬಾರಿಕೆ ಕೆಲಸ 4ನೇದು. ಮೊಂಡಾದ ಕತ್ತಿಗಳನ್ನು ಬಡಿದು ಚೂಪಾಗಿಸುವುದು 5ನೇದು ಗಾರೆ ಕೆಲಸ. ಎತ್ತುಗಳಿಗೆ ಲಾಲ ಹೊಡೆಯುವುದು 6ನೇ ಕೆಲಸ ಅವ್ರದ್ದು. ತಾಮ್ರ ಹಿತ್ತಾಳೆ ಪಾತ್ರಗಳಿಗೆ ಕಲಾಯಿ ಹಚ್ಚುವುದು 7ನೇ ಕೆಲಸ. ಹೂವು ಹಣ್ಣು ವ್ಯಾಪಾರ ಮಾಡುವ ಕೆಲಸ, ಇದು 8ನೇದ್ದು. ಹಲಸು, ಗೇರು, ಹುಣಸೆ ಮರಗಳನ್ನು ಗುತ್ತಿಗೆ ಪಡೆದುಕೊಳ್ಳುವುದು, ಸೊ ಇದು 9ನೇ ಕೆಲಸ ಅವ್ರದ್ದು. ಮಳೆಗಾಲದ ಸಮಯದಲ್ಲಿ ತಮ್ಮ ಕಾಲುಗಳಿಗೆ ಪುರುಸೊತ್ತು ಕೊಡುತ್ತಿದ್ದರು, ಆದರೆ ದುಡಿಮೆಗಲ್ಲ. ಜಗಲಿ ಮೂಲೆಯಲ್ಲಿ ಕುಳಿತು ಹೊಲಿಗೆ ರಾಟೆ ತಿರುಗಿಸುತ್ತಿದ್ದರು, ಇದು 10ನೇ ಕೆಲಸ. ಸೊ ಅವ್ರು ಮಾಡ್ತಿದ್ದಂತ ಇವು 10 ಕೆಲಸಗಳನ್ನ ನೀವು ಇಂಪಾರ್ಟೆಂಟ್ ಬರಿಬೇಕಾಗತ್ತೆ. ಮೊದಲನೇ ಮೇನು ವೃತ್ತಿ ಅವ್ರದ್ದು ವ್ಯಾಪಾರ, 2ನೇ ಕೆಲಸ ಅವ್ರದ್ದು ದಳ್ಳಾಳಿ, 3ನೇ ಕೆಲಸ ಛತ್ರಿ ರಿಪೇರಿ ಮಾಡುವುದು, 4ನೇ ಕೆಲಸ ಕುಂಬಾರಿಕೆ, 5ನೇ ಕೆಲಸ ಗಾರೆ ಕೆಲಸ. ಸೊ 6ನೇ ಕೆಲಸ ಅವ್ರದ್ದು ಲಾಲ ಹೊಡೆಯುವುದು, ಎತ್ತುಗಳಿಗೆ ಕಾಲಿಗೆ ಲಾಲಗಳನ್ನ ಬಡಿಯುವುದು. 7ನೇ ಕೆಲಸ ಪಾತ್ರಗಳಿಗೆ ಕಲಾಯಿ ಹಚ್ಚುವುದು. 8ನೇ ಕೆಲಸ ಹಣ್ಣು ಹೂವುಗಳ ವ್ಯಾಪಾರ ಮಾಡೋದು. 9ನೇ ಕೆಲಸ ಅವ್ರದ್ದು ಈ ಕೃಷಿ ಮಾಡೋದು. 10ನೇ ಕೆಲಸ ಹೊಲಿಗೆ ರಾಟಿ. ಈ 10 ಕೆಲಸಗಳನ್ನ ಮಾಡ್ತಿದ್ರು. ಇದಲ್ದೇನೆ ಬೇರೆ ಬೇರೆ ಕೆಲಸಗಳನ್ನ ಅವ್ರು ಮಾಡ್ತಾ ಇರ್ತಾರೆ. ಹೊಲಿಗೆ ರಾಟೆ ತಿರುಗಿಸುತ್ತಿದ್ದರು. ದರ್ಜೆ ಕೆಲಸವನ್ನು ಅಪ್ಪನಿಂದ ಕಲಿತು ಮಾಡುತ್ತಿದ್ದರು. ಅಲ್ಲಾಹನ ಪಾದ ಸೇರುವ ತಮ್ಮ ಜಾತಿ ಬಾಂಧವರಿಗೆ ಕಫನ್ ಹೊಲೆಯುವ ಕೆಲಸವನ್ನು ಮಾಡುತ್ತಿದ್ದರು.
ತಮ್ಮ 6 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟು ಮಗನ ಮದುವೆಯನ್ನು ಕೂಡ ಮಾಡಿದರು. ಖಾದ್ರಿ ಬ್ಯಾರಿಯವರ ಹೆಂಡತಿ ಹಾಸಿಗೆ ಹಿಡಿದಾಗ ಅವಳ ಆರೈಕೆಯನ್ನು ಮಾಡಿದರು. ಸೊ ಅವರಿಷ್ಟು ಮಾಡಿದಂತ ಇವು ಸೇವೆಗಳು, ಕೆಲಸಗಳು, ಅವರು ಸಂಸಾರದ ಮೇಲೆ ತಮ್ಮ ಜವಾಬ್ದಾರಿಗೋಸ್ಕರ ತಾವು ಮಾಡಪಟ್ಟಂತ ಕಷ್ಟ. 10 ವರ್ಷಗಳ ಹಿಂದೆ ಅವಳ ಹೆಂಡತಿ ತೀರಿಕೊಂಡಳು. ಖಾದ್ರಿ ಬ್ಯಾರಿಯವರಿಗೆ ಈಗ 80 ವರ್ಷ ವಯಸ್ಸಾಗಿದೆ. ಪ್ರತಿನಿತ್ಯ ವೆಂಕಪ್ಪ ಶೆಟ್ಟಿ ಅವರ ಮನೆಗೆ ಹೋಗಿ ನೀರನ್ನು ಕಾಯಿಸುತ್ತಾರೆ. ಸೊ ಇದು ಕೂಡ ಅವ್ರ ಕೆಲಸನೇ. ಈ ರೀತಿಯಾಗಿ ತಮ್ಮ ಸಂಸಾರದ ಜವಾಬ್ದಾರಿಯೊಂದಿಗೆ 80 ವರ್ಷ ವಯಸ್ಸಾಯ್ತು ಅವ್ರದ್ದು ಹೊತ್ತು. ಸೊ ಈ 80ನೇ ವಯಸ್ಸಿನಲ್ಲೂ ಕೂಡ ದುಡಿಯೋದನ್ನ ನಿಲ್ಲಿಸಿಲ್ಲ. ವೆಂಕಪ್ಪ ಶೆಟ್ರು ಅನ್ನೋರ ಮನೆಯಲ್ಲಿ ನೀರು ಕಾಯಿಸೋ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಮುಂದೆ ಬರುತ್ತೆ, ಯಾಕೆ ಆ ಕೆಲಸ ಸಿಕ್ತು ಅವ್ರಿಗೆ ಅಂತ ಹೇಳಿ. ಅದೇ ಊರಲ್ಲಿ ಅಂದ್ರೆ ಈ ಖಾದ್ರಿ ಸಾಹೇಬ್ರು ಏನಿದ್ರಲ್ಲ, ಈ ಊರಲ್ಲಿ ವೆಂಕಪ್ಪ ಶೆಟ್ಟ ಎಂಬುವರು ಇರುತ್ತಾರೆ. ಅವರ ಮಗಳು ಸುಮತಿ ಬಾಣಂತಿ ಆಗಿರುತ್ತಾಳೆ. ಅವಳ ಹೆರಿಗೆ ವೆಂಕಟಪ್ಪ ಶೆಟ್ಟರು ಎಲ್ಲ ತಯಾರಿಯನ್ನು ಮಾಡಿರುತ್ತಾರೆ. ಆದರೆ ಮಳೆಗಾಲದಲ್ಲಿ ಬಾಣಂತಿ ನೀರು ಕಾಯಿಸುವ ಕೆಲಸಕ್ಕೆ ಯಾರೂ ಸಿಕ್ಕಿರುವುದಿಲ್ಲ. ಆಗ ವೆಂಕಪ್ಪ ಶೆಟ್ಟರು ನೀರನ್ನು ಕಾಯಿಸಲು ಯಾರಾದರೂ ಸಿಗುತ್ತಾರೆ ಎಂದು ಹುಡುಕುತ್ತಿರುವಾಗ ವೆಂಕಪ್ಪ ಶೆಟ್ಟರಿಗೆ ಖಾದ್ರಿ ಬ್ಯಾರಿಯವರು ಸಿಗುತ್ತಾರೆ. ವೆಂಕಪ್ಪ ಶೆಟ್ಟರು ಖಾದ್ರಿ ಬ್ಯಾರಿಯವರನ್ನು ನೀರು ಕಾಯಿಸುವ ಕೆಲಸಕ್ಕೆ ಒಪ್ಪಿಸಲು ಬಾಣಂತಿಯ ಸ್ನಾನದ ನಂತರ ನೀವು ಮೀಯಬಹುದು ಎಂದು ಹೇಳಿ ಒಪ್ಪಿಸಿರುತ್ತಾರೆ. ಸೊ ಇದು ಅವ್ರು ಯಾಕೆ ಸ್ನಾನಕ್ಕೆ ಒಪ್ಕೊಂಡ್ರು ಅನ್ನೋದ್ರ ಬಗ್ಗೆ, ಅದು ನೀರು ಕಾಸೋ ಕೆಲ್ಸಕ್ಕೆ ಯಾಕೆ ಒಪ್ಕೊಂಡ್ರು ಅನ್ನೋದ್ರ ಬಗ್ಗೆ ಸ್ಟೋರಿ. ಮೊದಲೇ ತಿಳಿಸ್ದಂಗೆ ಅವ್ರಿಗೊಂದು ಕಾಯಿಲೆ ಇದೆ, ವಾತ ರೋಗ ಇದೆ. ಅದಕ್ಕಾಗಿ ಅವರು ಮದ್ದೇನಂದ್ರೆ ಬಿಸಿನೀರು. ಸೊ ಆ ಬಿಸಿನೀರಿಗೋ ಆಸೆಗೋಸ್ಕರ ಈ ಮನೆಯಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಆ ಏನು ಸುಮತಿ ಇದ್ದಾಳೆ, ಇವಳ ಮೇಲೆ ಅಪಾರವಾದ ಪ್ರೀತಿಯನ್ನು ಹೊಂದಿರ್ತಾರೆ ಅವರು. ಅವರ ಹೆಂಡತಿ ಯಾವಾಗಲೂ ಸಿಟ್ಟಿನಿಂದ ನಿಷ್ಠುರವಾದ ಮಾತುಗಳನ್ನು. ವಿದ್ಯಾರ್ಥಿಗಳೇ, ಸಾಯಿಗುಡ್ ಕ್ಲಾಸಸ್ ಸಂಸ್ಥೆ ವತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನು ನೀವು ಪಡ್ಕೋಬೇಕಂದ್ರೆ ಗೂಗಲ್ ನಲ್ಲಿ ನೀವು ಸರ್ಚ್ ಎಂಜಿನ್ ನಲ್ಲಿ ಸಾಯಿಗುಡ್ ಕ್ಲಾಸಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಆಗ ಈ ರೀತಿಯಾದ ಲಿಂಕ್ ಗಳು ಓಪನ್ ಆಗುತ್ತೆ. ಮೊದಲನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮ್ಮ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ವೆಬ್ ಪೇಜ್ ನಲ್ಲಿ ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಂಸ್ಥೆ ವತಿಯಿಂದ ಬಿಡುಗಡೆ ಮಾಡಿದಂತಹ ಮೊಬೈಲ್ ಆಪ್ ನಿಮಗೆ ಲಭ್ಯವಾಗುತ್ತೆ. ಈ ರೀತಿಯಾದ ಮೊಬೈಲ್ ಆಪ್ ನ ಮೊದಲನೇ ಪೇಜ್ ಓಪನ್ ಆಗುತ್ತೆ. ಸೊ ಡೌನ್ಲೋಡ್ ಆದ ನಂತರ ಮೊದಲನೇ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇದರಲ್ಲಿರುವಂತಹ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡೋದ್ರ ಮೂಲಕ ನೀವು ಸಬ್ಮಿಟ್ ಕೊಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಬೇಕಾಗಿರುವಂತಹ ಕ್ಲಾಸ್ ಗಳ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ನೀವು ಜಾಯ್ನ್ ಆಗಬಹುದು. ಸೊ ಇದಿಷ್ಟು ನಮ್ಮ ಕ್ಲಾಸ್ ನ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದನ್ನ ಮುಂದೆ ಮತ್ತೆ ಸ್ಟೋರಿಗೆ ಹೋಗೋಣ. ಆಡುತ್ತಾರೆ. ಮಳೆ ಪ್ರಾರಂಭವಾದ 3 ದಿನಗಳ ನಂತರದಲ್ಲಿ ಅಂದಿನ ದಿನ ನೀವು ನೀರನ್ನು ಸ್ವಲ್ಪ ಕಾಯಿಸಿ ಅದು ಬರೀ ಬಾಣಂತಿ ಹಾಗೂ ಮಗುವನ್ನು ಮೀಯುವುದು ಮಾತ್ರ, ಯಾವುದೇ ಹೆಣ ಮೀಯುವುದಕ್ಕಲ್ಲ ಎಂದು ಹೇಳಿರುತ್ತಾರೆ. ಇದಕ್ಕೆ ಕಾರಣ ಒಮ್ಮೆಲೆ ಎಲ್ಲಾ ಸೌದೆಗಳು ಖಾಲಿ ಮಾಡಿದರೆ ಎಂಬ ಭಯ. ಸೊ ಎಷ್ಟು ದಿನ ಇವರು ಬಾಣಂತಿಗೆ ನೀರು ಕಾಯಿಸಿದ್ರು ಕೂಡ ಒಮ್ಮೆನೂ ಇವ್ರಿಗೆ ತಮಗೋಸ್ಕರ ನೀರು ಕಾಸ್ಕೊಳ್ಳೋದಕ್ಕೆ ಅವಕಾಶನೇ ಕೊಟ್ಟಿರೋದಿಲ್ಲ ವೆಂಕಪ್ಪ ಶೆಟ್ಟರ್ ಹೆಂಡತಿ. ಸೊ ಅವಳು ಏನ್ ಮಾಡ್ತಾ ಇರ್ತಾಳೆ ಅಂದ್ರೆ ಬರೀ ಹೇಗಾದ್ರೂ ಮಾಡಿ ಇವ್ರು ನೀರು ಕಾಸ್ಕೊಳ್ಳೋದ್ರಿಂದ ತಪ್ಪಿಸ್ತಾ ಇರ್ತಾಳೆ. ಒಲೆಗೆ ನೀರನ್ನು ಹಾಕಿ ಅದನ್ನ ಆರಿಸ್ತಿರ್ತಾಳೆ. ಯಾಕೆ ಈ ರೀತಿ ಮಾಡ್ತಿರ್ತಾಳೆ ಅಂದ್ರೆ ಅವಳ ಕೆಟ್ಟ ಗುಣ ಅಲ್ಲ, ಅವಳ ಮನಸ್ಸಿನಲ್ಲಿ ಏನಂದ್ರೆ ಇಟ್ಟಿರುವಂತ ಒಣ ಕಟ್ಟಿಗೆ, ಈಗ ಆಲ್ರೆಡಿ 3 ದಿನದಿಂದ ಮಳೆ ಹತ್ತಿರುತ್ತೆ ಅಲ್ಲಿ, ಇಟ್ಟಿರುವಂತ ಒಣ ಕಟ್ಟಿಗೆಗಳು ಒಂದ್ ವೇಳೆ ಏನಾದ್ರೂ ಖಾಲಿ ಆದ್ರೆ ಬಾಣಂತಿ ಮತ್ತು ಮಗುವಿನ ಪರಿಸ್ಥಿತಿ ಏನು ಅನ್ನೋ ಚಿಂತೆ ಅವಳಿಗೆ ಇರುತ್ತೆ. ಆದ್ರಿಂದ ಇವರ ಆಸೆ, ಇವರ ಬಯಕೆ ಈಡೇರಿಸೋದಕ್ಕೆ ಆಗೋದಿಲ್ಲ. ಅಂದ್ರೆ ಇವ್ರಿಗೆ ಸ್ನಾನ ಮಾಡೋಕೆ ಅವಳು ಅವಕಾಶ ಕೊಡ್ತಾ ಇರೋದಿಲ್ಲ. ಕಾಸಿದಂತ ನೀರೇನಿರುತ್ತೆ ಅದರಲ್ಲಿ ಬಹುಪಾಲನ್ನು ಎಲ್ಲವನ್ನ ಬಾಣಂತಿಗೆ ಬಳಸಿ ಬರೀ ಕೈಕಾಲು ತೊಳೆಯುವಷ್ಟೇ ನೀರನ್ನು ಉಳಿಸ್ತಿರ್ತಾಳೆ ಮತ್ತು ಒಲೆಯನ್ನ ಆರಿಸ್ತಿರ್ತಾಳೆ ತಣ್ಣೀರಿನಿಂದ. ಈ ಮಾತಿನಿಂದ ಬೇಸರ ಪಟ್ಟು, ಈ ಮಾತಂದ್ರೆ ಒಂದು ದಿನ 40 ದಿನಗಳ ನಂತರ ನೀರು ವೆಂಕಪ್ಪ ಶೆಟ್ಟರ್ ಮನೆಯಲ್ಲಿ ಅವರು 40 ದಿನಗಳವರೆಗೂ ನೀರು ಕಾಸಿದ ನಂತರ, ಖಾದ್ರಿ ಸಾಹೇಬರು ನೀರನ್ನ ಕಾಸಿದ ನಂತರ ಏನಾಗುತ್ತೆ, ಒಂದು ದಿನ ಅವ್ರ ಹೆಂಡತಿ ಏನ್ ಮಾಡ್ತಾಳಂದ್ರೆ ಶವಕ್ಕಾಗಿ ಎಲ್ಲ ನೀರು ಕಾಸಿರೋದು ಬಾಣಂತಿಗಾಗಿ ಅಂದುಬಿಡ್ತಾಳೆ. ಸೊ ತನ್ನನ್ನ ಶವ ಅನ್ನೋ ಶಬ್ದಕ್ಕೆ ಹೋಲಿಕೆ ಮಾಡಲ್ಲ ಅನ್ನೋ ಮನಸ್ಸಿನ ಚಿಂತೆಯಲ್ಲಿನೇ ಈ ಮಾತಿನಿಂದ ಬೇಸರ ಪಟ್ಟುಕೊಂಡು ಮನೆಯಿಂದ ಹೊರ ಬರುತ್ತಾರೆ. ಹಾಗೆ ತಮ್ಮ ಮನೆ ಅಂಗಳವನ್ನು ಹೋಗುತ್ತಾರೆ. ಖಾದ್ರಿ ಬ್ಯಾರಿ ಅವರ ಮೊಮ್ಮಗಳು ಎಂದಿನಂತೆ ಜೊಹರ ಊಟ ತಂದು ಕೊಡುತ್ತಾಳೆ. ಸೊ ಮೊಮ್ಮಗಳು ಏನಿರ್ತಾಳೆ, ಜೀವ ಮಾಡ್ತಿರ್ತಾರೆ ಮೊಮ್ಮಕ್ಕಳು ಇವರನ್ನ, ಅವಳು ಊಟ ತಂದು ಕೊಡ್ತಾಳೆ. ಯಾವಾಗಲೂ ಮೊಮ್ಮಗನಿಗೆ ತನ್ನ ತಾಯಿ ಹತ್ತಿರ ಅಜ್ಜನಿಗೆ ಊಟ ಬೇಡವಂತೆ, ಬರೀ ಬಿಸಿ ನೀರು ಕೊಟ್ಟರೆ ಸಾಕು ಎಂದು ಎನ್ನುತ್ತಿರ್ತಾಳೆ. ಅಂದ್ರೆ ತಮ್ಮ ಸೊಸೆಗೆ ನೇರವಾಗಿ ಮಾತಾಡೋದಕ್ಕೆ ಭಯ ಪಡ್ತಿರ್ತಾರೆ. ಮೊಮ್ಮಕ್ಕಳ ಮೂಲಕ ಹೇಳ್ತಾ ಇರ್ತಾರೆ. ಮೊಮ್ಮಕ್ಕಳಿಂದ ಏನ್ ಹೇಳಿಸ್ತಾಳಂದ್ರೆ ಈಗ ನನಗೆ ಊಟ ಬೇಡ, ಅದ್ರ ಬದಲಾಗಿ ಬಿಸಿ ನೀರು ಕೊಟ್ರೆ ಸಾಕು ಅಂತ ಮೊಮ್ಮಕ್ಕಳ ಕಡೆಯಿಂದ ಸೊಸೆಗೆ ಹೇಳಿಸಿ ಕಳಿಸ್ತಾರೆ. ಅದಕ್ಕೆ ಆಕೆ ಉತ್ತರ ಕೊಡೋದೇನಂದ್ರೆ,
ಸೊಸೆ ಬಿಸಿ ನೀರು ಬೇಕೆಂದರೆ ಕಾಡು ಬೆಳೆಸಿ ಅಲ್ಲಿಂದ ಸೌದೆ ತಂದು ಕೊಟ್ಟರೆ ಬಿಸಿ ನೀರು ಕೊಡುತ್ತೇನೆ ಎಂದು ಹೇಳುತ್ತಾಳೆ. ಅಂದ್ರೆ ಅದಕ್ಕಾಗಿನ ಒಂದು ಕಾಡು ಬೆಳೆಸಿ ನೀವು ಸೌದೆ ತಂದು ಕೊಟ್ಟರೆ ಬಿಸಿ ನೀರು ಕೊಡ್ತೇನೆ ಅಂತ ಹೇಳ್ತಾರೆ. ಕಾದ್ರಿ ಬ್ಯಾರಿ ಅವರು ಒಂದೆರಡು ತುತ್ತು ತಿನ್ನುವಷ್ಟರಲ್ಲಿ ಒಮ್ಮೆಲೆ ತಲೆ ತಿರುಗಿ ಬಂದಂತಾಗಿ ಮೊಮ್ಮಗಳ ತೊಡೆಯ ಮೇಲೆ ಮಲಗುತ್ತಾರೆ. ಅಲ್ಲೇ ಅಲ್ಲಾನ ಪಾದವನ್ನ ಸೇರುತ್ತಾರೆ. ಸೊ ಎಲ್ಲ ಮನಸ್ಸಿನ ಬೇಜಾರಾಗಿ ಈ ಶಬ್ದಗಳು ಈ ಚುಚ್ಚು ಮಾತುಗಳಿಂದ ಮನಸ್ಸಿನಲ್ಲೇ ನೊಂದುಕೊಳ್ತಾರೆ. ಸೊ ಅಲ್ಲೇ ಎರಡು ತುತ್ತು ಊಟ ಮಾಡುತ್ತಲೇ ತಲೆ ತಿರುಗದಂಗಾಗಿ ಮೊಮ್ಮಗಳ ತೊಡೆ ಮೇಲೆ ಜೀವ ಬಿಟ್ಬಿಡ್ತಾರೆ. ಈ ಸಾವಿನ ಸುದ್ದಿ ತಿಳಿದು ಊರೆಲ್ಲ ಹರಡಿ ಊರಿನ ಜನರೆಲ್ಲ ಇದು ಎಂತಹ ಸಾವು, ಹೂವಿನಷ್ಟು ಮೌನ ಹಗುರ ಎಂದು ಅನ್ನುತ್ತಾರೆ. ಅಂದ್ರೆ ಆ ಸಮಾಧಾನದಿಂದ ಆ ವ್ಯಕ್ತಿ ಸತ್ತಿರುವ ವಿಷಯವನ್ನ ನೋಡಿ ಹೂವಿನಂತೆ ಮೃದುನು ಹೌದು ಹಗುರನು ಹೌದು, ಎಂತ ಸಾಮಾನ್ಯ ಸಾವು ಇದು ಅಂತ ಅಂತಾರೆ. ವೆಂಕಪ್ಪ ಶೆಟ್ಟರಿಗೆ ಸಾವಿನ ಸುದ್ದಿ ತಡವಾಗಿ ಒಕ್ಕಲು ಮಕ್ಕಳಿನಿಂದ ಮುಟ್ಟುತ್ತದೆ. ಲೇಟ್ ಆಗಿ ಇವ್ರ ಸುದ್ದಿ ಬರುತ್ತೆ ವೆಂಕಪ್ಪ ಶೆಟ್ಟರ್ಗೆ. ಈ ಸುದ್ದಿ ತಿಳಿದು ಉಮ್ಮಕ್ಕ ಶೆಡ್ತಿ, ಅದು ಇವರು ಶೆಟ್ಟರ್ ಹೆಂಡತಿ ಹೆಸರು, ಕಣ್ಣಲ್ಲಿ ನೀರು ಬರುತ್ತದೆ. ಏನ್ ತಾನು ಬೆಳಿಗ್ಗೆ ಮಾತಾಡಿದ್ದೆ ಅದರಿಂದಾಗಿ ಈ ರೀತಿ ಆಯ್ತೇನೋ ಅನ್ನೋ ಒಂದು ಬೇಜಾರಿರುತ್ತೆ. ಅವರ ಅಪ್ಪ ಹೇಳಿದ ಮಾತು ನೆನಪಾಗುತ್ತೆ. ವಯಸ್ಸು ಹೆಚ್ಚಾದಂತೆಲ್ಲ ನಮ್ಮ ಮನಸ್ಸು ಬೆಳೆಯಬೇಕು, ಬುದ್ಧಿ ಬೆಳೆಯಬೇಕು, ಭಾವ ಬೆಳೆಯಬೇಕು. ಆದರೆ ನಮ್ಮೊಳಗಿನ ಗುಣ ಸ್ವಭಾವ ಹಾಗೆ ಉಳಿಯಬೇಕು. ನಾವ್ ಎಷ್ಟೇ ಬೆಳೆದು ದೊಡ್ಡವರಾಗ್ಲಿ ನಮ್ಮ ಒಳಗಿರುವಂತ ಮನಸ್ಸೇನಿದೆ ಮೊದಲು ಹೇಗಿತ್ತು ಹಾಗೆ ಇರಬೇಕು. ಹಾಗೆ ಗಂಡ ಹೇಳಿದ ಮಾತು ಕೂಡ ನೆನಪಾಗುತ್ತೆ. ಆನೆ ಹೋದ ದಾರಿಯಲ್ಲಿ ಆಡು ಹೋದಿತ್ತು, ಆದರೆ ಆಡು ಹೋದ ದಾರಿಯಲ್ಲಿ ಆನೆ ಹೋಗದು. ಸೊ ಈ ಎರಡು ಮಾತುಗಳು ಅವ್ರಿಗೆ ನೆನಪಾಗುತ್ತೆ. ಯಾರಿಗೆ? ಹೆಂಡತಿಗೆ, ವೆಂಕಪ್ಪ ಶೆಟ್ಟರ್ ಹೆಂಡತಿಗೆ. ಯಾಕಂದ್ರೆ ಅವರು ಬೆಳಿಗ್ಗೆ ಅವರು ನೀರು ಕಾಸ್ಕೊಳ್ಳುವಾಗ ಕಾದ್ರಿ ಸಾಹೇಬರಿಗೆ ಬೈದಿರ್ತಾಳೆ. ಇನ್ನು ನೆಕ್ಸ್ಟ್ ಕೊನೆ ಕನ್ಕ್ಲೂಷನ್. ಅವರ ಮೊಮ್ಮಕ್ಕಳು ಅಜ್ಜನ ಹೆಣಕ್ಕೆ ಮೀಯಲು ನೀರು ಕಾಯಿಸಲು ಹಸಿ ಕಟ್ಟಿಗೆಯಿಂದ ಹೊಗೆಯಲ್ಲಿ ಕಣ್ಣೀರು ಸುರಿಸುತ್ತಿರುವುದನ್ನು ಕಂಡು ಮನಸ್ಸು ತುಂಬಿ ಬರುತ್ತದೆ. ಸೊ ವೆಂಕಪ್ಪ ಶೆಟ್ಟರ್ ಇದನ್ನ ನೋಡ್ತಾರೆ. ಏನ್ ಮಾಡ್ತಿರ್ತಾರೆ ಅಂದ್ರೆ ಮೊಮ್ಮಕ್ಕಳು ಅಜ್ಜನ ಮೇಲೆ ಜೀವ ಇರ್ತವೆ, ಅಜ್ಜನಿಗಾಗಿ ನೀರು ಕಾಯಿಸ್ತಾ ಇರ್ತವೆ ಸ್ನಾನಕ್ಕೋಸ್ಕರ ಶವಕ್ಕೆ. ಸೊ ಈ ಹಸಿ ಕಟ್ಟಿಗೆಯಿಂದ, ಯಾಕಂದ್ರೆ ಮಳೆಯಿಂದಾಗಿ ಒಣಗಿದ ಕಟ್ಟಿಗೆಗಳು ಇರೋದಿಲ್ಲ, ಹಸಿ ಕಟ್ಟಿಗೆಯಿಂದ ನೀರು ಕಾಯಿಸ್ತಾ ಇರ್ತಾಳೆ. ಸೊ ಅದನ್ನ ಕಂಡು ಮನಸ್ಸು ತುಂಬಿ ಬರುತ್ತೆ ವೆಂಕಪ್ಪ ಶೆಟ್ಟರ್ಗೆ. ಕಾದ್ರಿ ಬ್ಯಾರಿ ಅವರು ನೀರು ಕಾಯಿಸುತ್ತಿದ್ದ ದೃಶ್ಯ ಕಣ್ಣು ಮುಂದೆ ಬರುತ್ತದೆ. ಸೊ ಈ ತಮ್ಮ ಮಗಳಿಗೋಸ್ಕರ ಬಾಣಂತಿಗೋಸ್ಕರ ನೀರು ಕಾಯಿಸ್ತಾ ಇದ್ದಂತ ಆ ಕಾದ್ರಿ ಸಾಹೇಬರು ದೃಶ್ಯ ಇವ್ರ ಕಣ್ಣು ಮುಂದೆ ಬರುತ್ತೆ. ಅವಸರದಿಂದ ತಮ್ಮ ಹಿತ್ತಲಕ್ಕೆ ದಾಪುಗಾಲು ಹಾಕಿ ಹಿತ್ತಲ ಮನೆಯ ಹೊಕ್ಕು ಬೆಚ್ಚಗೆ ಇಟ್ಟಿದ್ದ ಕಟ್ಟಿಗೆ ರಾಶಿಯನ್ನು ಹಾಕಿಕೊಂಡು 6 ಮಾರುದ್ದ ಹುರಿ ಹಗ್ಗಕ್ಕೆ ಕಟ್ಟಿಕೊಂಡು ತಂದು ಸೀಮೆ ಸೋಕಿಸಿ ಕಟ್ಟು ಮಸ್ತಾಗಿ ಕಟ್ಟಿಗೆ ಇಟ್ಟು ನೀರು ಕಾಯಿಸಲು ಪ್ರಾರಂಭಿಸುತ್ತಾರೆ. ಆ ಮಕ್ಕಳನ್ನ ಎಬ್ಬಿಸಿ ತಾವೇ ಆ ಕೆಲಸ ಮಾಡುತ್ತಾರೆ. ಶವ ಸಂಸ್ಕಾರಕ್ಕೆ ಬಂದವರು ಸಹಕರಿಸುತ್ತಾರೆ. ಕಾದ್ರಿ ಸಾಹೇಬರು ಅವರಿಗೆ ಬಿಸಿನೀರು ಸ್ನಾನ ಮಾಡಿಸುತ್ತಾರೆ. ಈ ರೀತಿಯಾಗಿ ಅವರ ಸ್ನಾನವನ್ನ ಮಾಡಿಸ್ತಾರೆ. ಅಂದ್ರೆ ಈ ಮೊಮ್ಮಕ್ಕಳು ಕಾಯಿಸ್ತಾ ಇರುವಂತ ದೃಶ್ಯವನ್ನ ನೋಡಿ ಇವ್ರ ಮನಸ್ಸು ಕರಗುತ್ತೆ. ಅದನ್ನ ನೋಡಿ ಏನ್ ಮಾಡ್ತಾರೆ, ನೇರವಾಗಿ ತಮ್ಮ ಹಿತ್ತಲಕ್ಕೆ ಹೋಗಿ ಕಟ್ಟಿಗೆಯನ್ನು ತಗೊಂಡ್ಬರ್ತಾರೆ. ಸೊ ಕಟ್ಟಿಗೆ ತಗೊಂಡ್ಬಂದು ತಾವೇ ಖುದ್ದಾಗಿ ನೀರು ಕಾಸಿ ಸ್ನಾನಕ್ಕೆ ಸಹಾಯ ಮಾಡ್ತಾರೆ. ಊರಿನವರೆಲ್ಲರೂ ಇದಕ್ಕೆ ಭಾಗವಹಿಸ್ತಾರೆ ಇದರಲ್ಲಿ. ಸೊ ಈ ರೀತಿಯಾಗಿ ಮೀವು ಆಟ ಸ್ಟೋರಿ ಕಥೆಯನ್ನ ನೀವು ಈ ರೀತಿಯಾಗಿ ಪಾಯಿಂಟ್ಸ್ ಗಳನ್ನ ಬರೆಯೋದ್ರ ಮೂಲಕ ಪೂರ್ತಿಯಾಗಿ ಕವರ್ ಮಾಡಬಹುದು. ಸೊ ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.